ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ತಾಲೂಕಿನ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರು ಮತ್ತು ಜಾತ್ಯತೀತ ಜನತಾದಳದ ವಕ್ತಾರರಾದಂಥ ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟಿದಬ್ಬ. ನಿಜಕ್ಕೂ ಕೂಡ ಅವರನ್ನು ಅಭಿನಂದಿಸೋದಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕೆ ಅಂತಂದರೆ ನಮ್ಮ ಶ್ರೀನಿವಾಸ ರೆಡ್ಡಿಯವರ ಕುಟುಂಬ ಕೂಡ ಭಾಳ ಸುಸಂಸ್ಕೃತವಾದಂಥ ಒಂದು ಕುಟುಂಬ. ಅವರ ತಾತ ಅವರು ಮತ್ತು ಅವರ ತಂದೆಯವರು ಈ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿ BO ಆಗಿ ಭಾಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥವರು. ಆಲಂಗೂರು ಶ್ರೀನಿವಾಸರವರು ಸಚಿವರಾಗಿದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮ BO ಅವರಾದಂತಹ ಶ್ರೀನಿವಾಸ ರೆಡ್ಡಿ ಅವರ ತಂದೆಯವರಿಗೆ ಈ ತಾಲೂಕಿನ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇಬ್ಬರೂ ಸೇರಿ ಈ ವಿದ್ಯಾಕ್ಷೇತ್ರವನ್ನು ಭಾಳ ಅದ್ಧೂರಿಯಾಗಿ ಭಾಳ ಇಂಪ್ರೂವ್ ಮಾಡಿದ್ದಾರೆ. ಅವರ ತಂದೆಯವರಿಗೂ ಕೂಡ ನಿಜಕ್ಕೂ ಕೂಡ ತಾಲೂಕಿನ ಬಗ್ಗೆ ಭಾಳ ಕಾಳಜಿ ಇತ್ತು. ಅದೇ ರೀತಿ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ತಾಲೂಕಿನಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಮತ್ತು ಒಳ್ಳೆಯ ಕಾರ್ಯಗಳಲ್ಲಿ ಯಾವಾಗೂ ತೊಡಗಿಸ್ಕೊಳ್ತಾ ಇರ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿ ಮತ್ತು ಎಲ್ರಿಗೂ ಕೂಡ ಅವರ ಒಂದು ಸೇವೆ ದೊರಕಲಿ ಅಂತೇಳಿ ಮತ್ತು ಈ ಒಂದು ಹುಟ್ಟಿದಬ್ಬದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ, ಆಯಸ್ಸು ಮತ್ತು ಇನ್ನೊಂದಿದೆ ಇನ್ನೊಂದು ಬೇಕಾದಷ್ಟಿದೆ ಇಲ್ಲಿ, ಆದರೂ ಕೂಡ ಐಶ್ವರ್ಯ ಕೂಡ ಕೊಡ್ಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ಅಮರಜ್ಯೋತಿಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಮೇಲಾಗಿ ವೃತ್ತಿಯಲ್ಲಿ ವಕೀಲರು, ನಮ್ಮ ಕೋಚಮೂಲಿನ ಮಾಜಿ ಅಧ್ಯಕ್ಷರು, ಇದಕ್ಕಿಂತ ಮೇಲಾಗಿ ನನಗೆ ತುಂಬ ಆತ್ಮೀಯರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಹಿರಿಯರಾದಂಥ ನಾಗರಾಜಣ್ಣವರು ಮತ್ತು ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಉಪನ್ಯಾಸಕ ವೃಂದದವರು, ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ನಮ್ಮ ಕೌನ್ಸಿಲರ್ಸ್ ಆದಂಥ ಮುಸ್ತು ಮತ್ತು ನೌಷಾದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಹೇಳಿರ್ತಾರೆ. ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ನಾನು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ನನಗೆ ರಾಜಕೀಯ ಗುರುಗಳು ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು, ಅವರ ತದನಂತರ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡಿ, ಕೆಲವೊಮ್ಮೆ ತಪ್ಪುಗಳು ಮಾಡಿದ್ರು ಕೂಡ ಅದನ್ನು ಸರಿಪಡಿಸ್ತಾ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥವ್ರು. ಮತ್ತು ಆ ಸ್ಥಾನವನ್ನು ನಮ್ಮ ಕಾಡಿನಹಳ್ಳಿ ನಾಗರಾಜಣ್ಣವ್ರಿಗೆ ಕೊಟ್ಟಿದ್ದೇನೆ. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥವ್ರು, ಸದಾ ನಮ್ಮ ಹಿತೈಷಿಗಳು, ನಮ್ಮ ಎಲ್ಲ ಆಗುವವುಗಳಲ್ಲಿ ಅವರು ಕೂಡ ಸಹಭಾಗಿತ್ವವನ್ನು ವಹಿಸಿ ನಮ್ಮ ಒಂದು ಅಭ್ಯುದಯಕ್ಕೆ ಶ್ರಮಿಸಿರ್ತಕ್ಕಂಥವರಲ್ಲಿ ಬಹಳಷ್ಟು ಜನರೆಲ್ಲ ಇದ್ದಾರೆ. ಅವರಲ್ಲಿ ಹೆಚ್ಚಾಗಿ ನಮ್ಮ ನಾಗರಾಜಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಬ್ಬ ಸೋದರ ಮನೋಭಾವದಿಂದ ನಮ್ಮನ್ನು ನೋಡ್ತಾ, ನಮ್ಮನ್ನು ಬೆಳೆಸ್ತಾ, ರಾಜಕೀಯವಾಗಿ ಮತ್ತು ನಮ್ಮ ವೃತ್ತಿಯಲ್ಲೂ ಕೂಡ ಬಹಳಷ್ಟು ಸಲಹೆಗಳನ್ನು ಪಡ್ಕೊಳ್ತೀನಿ. ಕೆಲವೊಮ್ಮೆ ಯಾವುದಾದ್ರೂ ಕೇಸಸ್ಸಲ್ಲಿ ಏನಾದರೂ ಸಲಹೆ ಸೂತ್ರಗಳು ಬೇಕಂದ್ರೆ ಅವರನ್ನು ಸಂಪರ್ಕಿಸಬೇಕಂತ ಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟು ಅವರು ವಕೀಲ ವೃತ್ತಿಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥವ್ರು, ಅಪಾರವಾದಂಥ ಒಂದು ವೃತ್ತಿಯಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ವಿಷಯಗಳನ್ನು ಅರ್ಥಿರ್ತಕ್ಕಂಥವ್ರು. ಅವರಿಂದ ಕೂಡ ಬಹಳಷ್ಟು ಮಾರ್ಗದರ್ಶನಗಳು ಕೂಡ ತಗೊಳ್ತೀನಿ. ಸೊ ಅವರು ಇವತ್ತಿನ ದಿವಸ ನಮ್ಮ ಒಂದು ಅಭಿಮಾನ ಇಟ್ಟು ನಮ್ಮನ್ನು ಇಲ್ಲಿಗೆ ನಾಗರಾಜಣ್ಣವರು, ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರು ಕೂಡ ಅಷ್ಟೇ ನನಗೆ ತುಂಬ ಆತ್ಮೀಯರು. ಯಾಕಂದರೆ ಒಂದು ಸೋದರತ್ವ ಮನೋಭಾವ ಇದೆ ಅವರಲ್ಲೂ ಕೂಡ. ನಮ್ಮ ಅಶೋಕ್ ಅವರು ನಮ್ಮನ್ನು ಕೂಡ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕೂಡ ಪ್ರತಿ ಹಂತದಲ್ಲೂ ನೋಡ್ತಾ ಬಂದಿರತಕ್ಕಂಥವ್ರು. ಅವರೆಲ್ಲರೂ ಕೂಡ ಇವತ್ತು ನನ್ನನ್ನು ಸಂಸ್ಥೆಗೆ ಕರೆಸ್ಕೊಂಡು ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದಂಥ ನಮ್ಮ ನಾಗರಾಜಣ್ಣವ್ರಿಗೆ, ಅಶೋಕ್ ಅವರಿಗೆ, ಎಲ್ಲ ಗೌರವಾನ್ವಿತ ನಮ್ಮ ಉಪನ್ಯಾಸಕ ವೃಂದದವರೆಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು, ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.